ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಮರ್, ಏನಷ್ಟು ಅರ್ಜೆಂಟು? ತಿಂಡಿನೂ ಸರಿಯಾಗಿ ತಿಂದಿಲ್ಲ. ಒಂದು 5 ನಿಮಿಷ ಲೇಟಾಗಿ ಹೋದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ನೆನ್ನೆ ನವಿ ಸರ್ ಹೇಳಿದ್ರು ತಾನೆ, ನೀನು ಅಲ್ಲೇ ಇದ್ದೆ ಅಲ್ವಾ? ಫಂಕ್ಷನ್ ಇದ್ದಿದ್ದರಿಂದ ಆಫೀಸಲ್ಲಿ ತುಂಬ ಕೆಲಸ ಪೆಂಡಿಂಗ್ ಇರುತ್ತೆ. ಲೇಟ್ ಮಾಡೋದು ಸರಿಯಲ್ಲ. ಸಿರಿ, ನಾನು ಹೊರಡ್ತೀನಿ. ಸಮರ್, 1-2 ನಿಮಿಷ ಕೂತ್ಕೋ ಬಾ. ಕೂತ್ಕೊಳ್ಳೋದಾ? ಎಡು ಬಿದ್ರು ಅಷ್ಟೇ, ತಲೆ ಮೇಲೆ ತಲೆ ಬಿದ್ರು ಅಷ್ಟೇ. ಕೂತ್ಕೊಳ್ಳೋಕ್ಕೆಲ್ಲ ಟೈಮ್ ಇಲ್ಲ, ನಾನು ಹೊರಡ್ಬೇಕು. ಬಾಯ್. ಸಮರ್, ಹುಷಾರಾಗಿ ಹೋಗ್ಬಿಟ್ ಬಾ. ಎಷ್ಟು ಸರಿ ಅಂತ ಅದನ್ನೇ ಹೇಳ್ತೀಯಾ? ನನಗೇನಾಗುತ್ತೆ? ನನಗೆ ಲೇಟ್ ಆಯಿತು, ನಾನು ಹೋಗ್ತೀನಿ. ಬಾಯ್. ಸಮರ್, ಹೋಗ್ತೀನಿ ಅಂತ ಎಲ್ಲ ಹೇಳ್ಬಾರ್ದು, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಬೇಕು. ಆಯ್ತಮ್ಮ ತಾಯಿ, ಹೋಗಿ ಬರ್ತೀನಿ. ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ, ಬಾಯ್. ಸಮರ್ಥ ಈಗಷ್ಟೇ ಮನೆಯಿಂದ ಹೊರಟ. ನೀವು ಕೇಳಿರೋ ಇನ್ಫಾರ್ಮೇಶನ್ನು ನಾನು ಕೊಟ್ಟಿದ್ದೀನಿ. ನನಗೆ ಬರಬೇಕಾಗಿರೋದು ಬಂದುಬಿಟ್ರೆ ಮೊದಲು ಕೆಲಸ ಆಗಲಿ, ದುಡ್ಡು ನಿನ್ನ ಕೈ ಸೇರತ್ತೆ. ಈ ದೊಡ್ಡವ್ರ ಬುದ್ಧಿನೇ ಇಷ್ಟು. ಕೆಲಸ ಆಗೋವರೆಗೂ ಗೌರವ ಕೊಡ್ತಾರೆ, ಕೆಲಸ ಆದಮೇಲೆ ಕಾಲ್ ಕಸದ ಥರ ನೋಡ್ತಾರೆ. ಇರಲಿ, ಅವ್ರ ಗೌರವ ಕೊಟ್ರೆಷ್ಟು ಬಿಟ್ರೆಷ್ಟು, ದುಡ್ಡು ಕೊಡ್ತಿದಾರಲ್ಲ ಅಷ್ಟು ಸಾಕು. ಅವನು ಅವನ ಮನೆಯಿಂದ ಹೊರಟಿದ್ದಾನೆ. ಯಾವುದೇ ಕಾರಣಕ್ಕೂ ಅವನು ತಪ್ಪಿಸ್ಕೋಬಾರ್ದು. ಅವನ್ನ ಲಾಕ್ ಮಾಡಿಕೊಂಡು ಕರ್ಕೊಂಡು ಹೋಗಿ. ಅಕಸ್ಮಾತ್ ಅವನೇನಾದರೂ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಅವನ ಕಥೆನ ಮುಗಿಸ್ಬಿಡಿ. ತುಳಸಿ, ತುಂಬ ಹಾರಾಡ್ತಿದ್ದೆ ಅಲ್ವಾ? ಇವತ್ತಿಂದ ನಿನ್ನ ಹಾರಾಟ ಎಲ್ಲ ನಿಂತು ಹೋಗುತ್ತೆ. ನಾನು ಕೊಡೋ ಶಾಕ್ನ ತಡ್ಕೊಳ್ಳೋಕೆ ರೆಡಿ ಆಗು. ತುಂಬ ಕಷ್ಟ ಇದೆ, ದುಡ್ಡಿನ ಸಹಾಯ ಬೇಕು ಅಂತ ಕೇಳಿದ್ಲು. ಅದಕ್ಕೆ ನಾನೇ 20 ಲಕ್ಷ ಕೊಟ್ಟಿದ್ದೆ. ನಾ ತಗೊಂಡಿದ್ದು 5 ಲಕ್ಷ ಅಷ್ಟೇ. ಇವಳು ಸುಳ್ಳು ಹೇಳ್ತಿದ್ದಾಳೆ. ಸತ್ಯವಾಗ್ಲೂ ನಾನು ದುಡ್ಡು ಕೊಟ್ಟಿದ್ದೀನಿ ಅಭಿ. ಎಷ್ಟು ಕೊಟ್ಟಿದ್ಯಾ? 5 ಲಕ್ಷ. ಒಳಗೆ ಬರ್ಬೋದಾ? ಬನ್ನಿ. ಕೂಗಿದ್ರೆ ನಾನೇ ಕೆಳಗೆ ಬರ್ತಿದ್ನಲ್ಲ. ಇಂಥ ಟೈಮಲ್ಲಿ ನೀವು ಆಯಾಸ ಮಾಡ್ಕೋಬಾರ್ದು. ಏನಾದರೂ ಬೇಕಿತ್ತ? ಬೇಕಿತ್ತು. ನಿನ್ನ ಮುಖದಲ್ಲಿ ನಗು ಬೇಕಿತ್ತು. ನಿನ್ನ ಮುಖದಲ್ಲಿ ಮಾತ್ರ ಅಲ್ಲ, ನನ್ನ ಸೊಸೆ ಮುಖದಲ್ಲೂ ನಗು ನೋಡಬೇಕಿತ್ತು. ಏನೇ ಹೇಳ್ತಾ ಇದ್ದೀರಾ ನೀವು? ಮತ್ತಿನ್ನೇನು, ದೀಪಿಕನ್ ಜೊತೆ ಜಗಳ ಮಾಡಿಕೊಂಡು ಇಬ್ಬರು ಮುಖಕ್ಕೆ ಮುಖ ಕೊಟ್ಟು ಮಾತಾಡದೆ ಈ ರೀತಿ ದೂರ ಇದ್ರೆ ಮನೇಲಿ ಯಾರಿಗೆ ತಾನೇ ಸಂತೋಷ ಆಗುತ್ತೆ? ಆದರೂ ಅವಳು ಮಾಡಿದ್ದು ತಪ್ಪು ತಾನೆ. ಅವಳು ಈ ರೀತಿ ಅಲ್ಲ, ಈ ಥರ ಮಾಡೋಳು ಅಲ್ಲ. ನನಗನ್ಸುತ್ತೆ ಇದನ್ನೆಲ್ಲ ಯಾರೋ ಅವಳಿಗೆ ಹೇಳ್ಕೊಟ್ಟು ಮಾಡಿಸ್ತಾ ಇದ್ದಾರೆ ಅಂತ. ಹಾಗಿದ್ರೆ ಇದರಲ್ಲಿ ಅವಳು ತಪ್ಪೇನಿದೆ? ಯಾರೋ ಹೇಳ್ಕೊಟ್ಟು ದೀಪಿಕನ್ ತಲೆ ಕೆಡಿಸಿ ಹೀಗೆಲ್ಲ ಮಾಡಿಸಿದ್ದಾರೆ ಅಂದರೆ ಹೇಳ್ಕೊಟ್ಟವ್ರು ತಪ್ಪಿದೆಯೇ ಹೊರತು ಇದರಲ್ಲಿ ದೀಪಿಕನ್ ತಪ್ಪೇನಿದೆ? ಹಾಗೆಲ್ಲ ಮಾಡೋಳಲ್ಲ ಅಂತ ನೀನೇ ಹೇಳ್ತಿದ್ಯಾ. ಹಾಗಿದ್ರೆ ಅವಳ ಮನಸ್ಸಿನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. ಅವಳು ಒಳ್ಳೆ ಹುಡುಗಿ ಅನ್ನೋ ನಂಬಿಕೆ ನಿನಗಿದೆ. ಮೇಲಾಗಿ ಅವಳ ಮೇಲೆ ಪ್ರೀತಿ ಇದೆ. ಇಷ್ಟೆಲ್ಲ ಇದ್ಮೇಲೂ ನೀನೇ ಅವಳನ್ನ ಕ್ಷಮಿಸ್ಲಿಲ್ಲ ಅಂದರೆ ಹೇಗೆ? ಅದು ನಿಜಾನೇ. ಆದರೆ ಯಾರ್ಯಾರದ್ದೋ ಮಾತನ್ನ ಕೇಳಿಕೊಂಡು ಮನೇಲಿ ಎಲ್ಲರೂ ನಿಮ್ದಿನೂ ಹಾಳು ಮಾಡೋ ಅಂಥ ಕೆಲಸ ಮಾಡಿದ್ರೆ ಅದನ್ನು ಕ್ಷಮಿಸ್ಬೇಕಾ? ಕ್ಷಮಿಸ್ಬೇಕು ಅಭಿ. ನಿನ್ನ ಹೆಂಡತಿಗೆ ಒಳ್ಳೆ ಹೃದಯ ಇದೆ ಅನ್ನೋ ನಂಬಿಕೆ ನಿನಗಿದೆ ಅಲ್ವಾ? ಹೌದು, ಅವಳು ಒಳ್ಳೆಯವಳೆ. ಹಾಗಿದ್ರೆ ಒಂದು ಮಾತು ಹೇಳ್ತೀನಿ ಕೇಳು. ಒಳ್ಳೆಯವರು ಅಪ್ಪಿ ತಪ್ಪಿ ತಪ್ಪು ಮಾಡಿದಾಗ ಶಿಕ್ಷೆ ಅವ್ರನ್ನ ಬದಲಾಯಿಸಲ್ಲ,
ಕ್ಷಮೆ ಅವ್ರನ್ನ ಬದಲಾಯಿಸುತ್ತೆ. ಏನೋ ಕೆಟ್ಟಗಳಿಗೆ ಹೀಗೆಲ್ಲ ಆಗೋಯ್ತು. ದೀಪಿಕಾ ನನ್ನ ಹತ್ರ ಅಳ್ತಾ ಬಂದು ಕ್ಷಮೆ ಕೇಳಿದ್ಲು. ಅವಳು ನಿನ್ನ ಹತ್ರ ಮಾತಾಡೋದಕ್ಕೆ, ನಿನ್ನ ಹತ್ರನೂ ಕ್ಷಮೆ ಕೇಳೋದಕ್ಕೆ ಆಚೆ ನಿಂತಿದ್ದಾಳೆ. ದೀಪಿಕಾ, ಹೆಂಡತಿ ಮಾಡೋ ಅಡುಗೆ ಚೆನ್ನಾಗಿಲ್ಲದೆ ಇದ್ರು ಗಂಡ ಹೊಗಳ್ಬೇಕು. ಹೆಂಡತಿ ತಪ್ಪು ಮಾಡಿದ್ರು ಅವಳು ಕ್ಷಮೆ ಕೇಳೋದಕ್ಕೆ ಮುಂಚೆ ಗಂಡ ಅದವನು ಕ್ಷಮಿಸ್ಬೇಕು. ಒಳ್ಳೆ ಗಂಡನ ಲಕ್ಷಣ ಅದೇನೆ. ಅರ್ಥ ಆಯ್ತಾ? ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತಾರೆ. ನಾಳೆ ಬೆಳಗಾಗೋಷ್ಟರಲ್ಲಿ ನೀವಿಬ್ರು ನಗ್ನಗ್ತಾ ಇರಬೇಕು, ಇಲ್ಲ ಅಂದ್ರೆ ನಾನು ನಗಲ್ಲ. ಸಾರಿ ಅಭಿ, ನನ್ನಿಂದ ತುಂಬ ದೊಡ್ಡ ತಪ್ಪಾಯಿತು. ನಾನು ಇನ್ನು ಮುಂದೆ ಬೇರೆ ಯಾರ ಮಾತು ಕೇಳಲ್ಲ. ನನಗೆ ನೀನು ಬೇಕು ಅಷ್ಟೇ. ದಯವಿಟ್ಟು ನನ್ನ ಕ್ಷಮಿಸ್ಬಿಡ ಅಭಿ. ಅವ್ರು ಹೇಳಿದ್ದು ಕೇಳಿಸ್ಲಿಲ್ವಾ? ಹೆಂಡತಿ ಕ್ಷಮೆ ಕೇಳೋಕ್ಕಿಂತ ಮುಂಚೆನೇ ಗಂಡ ಅವಳನ್ನ ಕ್ಷಮಿಸ್ಬೇಕಂತೆ. ನಾನು ನಿನ್ನ ಕ್ಷಮಿಸಿದ್ದೀನಿ. ನಿಜವಾಗ್ಲೂ ಕ್ಷಮಿಸ್ತೀನಿ. ಆದರೆ ನೀನು ನನಗೆ ಸಾರಿ ಕೇಳಿದೆ ಅಂತನೋ ಅಥವಾ ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತನೋ ಅಲ್ಲ. ಅವ್ರು ತಮಾಷೆಯಾಗಿ ಹೇಳಿದ್ರು ಆ ಮಾತಲ್ಲಿ ಒಂದು ಅರ್ಥ ಇದೆ ಅಂತ. ನಾನು ಕ್ಷಮಿಸೋದ್ರಿಂದ ನಿನ್ನ ತಪ್ಪು ನಿನಗೆ ಅರ್ಥ ಆಗುತ್ತೆ ಅಂತ. ಹೌದು ಅಭಿ, ನನ್ನ ತಪ್ಪು ನನಗೆ ಅರ್ಥ ಆಗಿದೆ. ಇವತ್ತು ಎಲ್ಲರೂ ಖುಷಿಯಲ್ಲಿದ್ದರು, ಆದರೆ ನಿನ್ನಿಂದಾಗಿ ಸ್ವಲ್ಪ ಹೊತ್ತು ಎಲ್ರಿಗೂ ಬೇಸರ ಆಯಿತು. ಇನ್ನು ಮುಂದೆ ನನ್ನ ಹೆಂಡತಿಯಿಂದ ಯಾವತ್ತೂ ಹೀಗಾಗಬಾರ್ದು. ಯಾರು ಇವರೆಲ್ಲ? ನನ್ನ ಹಿಂದೆ ಯಾಕೆ ಬಿದ್ದಿದ್ದಾರೆ? ಯಾಕೆ ನನ್ನ ಫಾಲೋ ಮಾಡ್ತಿದ್ದಾರೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.